ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಲೈಫ್ ಎಟ್ ಪಡಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನ ನಂತರ ವ್ಲಾಗ್ ಅನ್ನ ಶುರು ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಬರೋಣ. ಮಧ್ಯಾಹ್ನ ನಂತರ ಇವಾಗ ಚೆನ್ನಾಗಿ ಮಳೆ ಆಗ್ತಾ ಇದೆ. 1:15ಗೆ ಶುರುವಾಗಿತ್ತು ಮಳೆ, ಇವಾಗ 3 ಗಂಟೆ ಆಗ್ತಾ ಬಂತು. ಮುಕ್ಕಾಲು ಗಂಟೆ ಚೆನ್ನಾಗೇ ಬಂತು ಅಂತಾನೆ ಹೇಳ್ಬೋದು. ಸೊ ಹಾಗೇನೆ ಕೆಲವೊಂದು ಕೃಷಿ ಕೆಲಸಗಳೆಲ್ಲ ನಡೀತಾ ಇದೆ, ಏನೆಲ್ಲ ಅಂತ ನಿಮ್ಮ ಮುಂದೆ ತಗೊಂಡ್ಬರ್ತೀನಿ. ಹಾಗೇನೆ ಒಬ್ರು ವ್ಯೂವರ್ಸ್ ಕೇಳಿದ್ರು ಟಾಪ್ ಶೂಟ್ ಗ್ರಾಫ್ಟಿಂಗ್ ಯಾವ ತರ ಮಾಡ್ತಾ ಇದ್ದೀರಾ ಅಂತ. ಸೊ ಅದ್ರ ಬಗ್ಗೆ ಪುಟ್ಟದಾಗಿ ಒಂದು ಮಾಹಿತಿಯನ್ನು ಕೂಡ ಕೊಡ್ತೀನಿ. ನಾರ್ಮಲ್ ಆಗಿ ನಾವು ಯಾವ ತರ ಹಿಪ್ಪಿಲಿಗೆ ಗ್ರಾಫ್ಟ್ ಮಾಡ್ತೀವಿ ಅದೇ ತರನೇ, ಬಟ್ ಟಾಪ್ ಶೂಟ್ ಅನ್ನ ಆಯ್ಕೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬನ್ನಿ, ಹಾಗಿದ್ರೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸಿಕ್ಕಾಪಟ್ಟೆ ಗುಡುಗು ಬರ್ತಾ ಇದೆ, ಇವಾಗ ತಿರ್ಗಾ ಮಳೆ ಬರೋ ಚಾನ್ಸಸ್ ಇದೆ. ಸೊ ಬನ್ನಿ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡಿ, ತಿರ್ಗಾ ಮಳೆ ಬಂದು ಇವಾಗ ಸ್ವಲ್ಪ ಕಡಿಮೆ ಆಯ್ತು, ಗುಡುಗು ಸ್ವಲ್ಪ ಇದೆ. ಸೊ ಹಾಗೇನೆ ಇವಾಗ ಬೋರ್ಡ್ ಸ್ಪ್ರೇ ಮಾಡೋದಕ್ಕಂತ ಹೊರಟಿದ್ದೀನಿ ಕಾಳುಮೆಣಸಿನ ಗಿಡಗಳಿಗೆ. ಹಾಗೇನೆ ಆಗ ಮಧ್ಯಾಹ್ನಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಮಾಡಿರೋದು ಅಂದ್ರೆ ನರ್ಸರಿಗೆ ಪ್ಲಾಸ್ಟಿಕ್ ಹಾಕಿರೋದು. ಯಾಕೆಂದ್ರೆ ಇನ್ನು ಕಂಟಿನ್ಯೂಸ್ ಆಗಿ ಮಳೆ ಇದ್ರೆ ಅದು ಗ್ರಾಫ್ಟ್ ಮಾಡಿರೋದೆಲ್ಲ ಕೊಳೆಯೋದಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಪ್ಲಾಸ್ಟಿಕ್ ಕವರ್ ಮಾಡಿದ್ದೀವಿ. ಓವರ್ ನೈಟ್ ಮಳೆ ಎಲ್ಲ ಬಂದರೆ ಅದು ತೇವ ಜಾಸ್ತಿ ಇರುತ್ತೆ, ಎಲೆಗಳು ಕಂಟಿನ್ಯೂಸ್ ಆಗಿ ಒಣಗೋದೇ ಇಲ್ಲ ಅಲ್ವಾ. ಸೊ ಆವಾಗ ಹೊಸ ಚಿಗುರು ಬರೋ ಎಲೆಗಳೆಲ್ಲ ಕೊಳ್ತೋಗುತ್ತೆ. ಅದಕ್ಕೋಸ್ಕರ ಇವಾಗ ಬೋರ್ಡ್ ಸ್ಪ್ರೇ ಮಾಡ್ತಾ ಇದ್ದೀನಿ ಅದಕ್ಕೆ. ಇವಾಗ ಸದ್ಯಕ್ಕೆ ಡ್ರೈ ಇದೆ, ಬಟ್ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುವಾಗ ಒದ್ದೆ ಆಗಿಬಿಡುತ್ತೆ ಎಲೆಗಳೆಲ್ಲ. ಅದಕ್ಕೋಸ್ಕರ ಹಾಗೆಯೇ ನೋಡಿ, 3 ದಿನ ಆಯಿತು ಗ್ರಾಫ್ಟಿಂಗ್ ಮಾಡೋದಕ್ಕೆ ಇಲ್ಲಿ ಶುರು ಮಾಡಿ. ಇನ್ನು ಒಂದು 200 ಗಿಡಗಳಾಗಿದೆ ಅಷ್ಟೇ. ಯಾಕಂದರೆ ಸ್ವಲ್ಪ ಹೊತ್ತು ಕೂತಾಗ ಆಮೇಲೆ ಬೇರೆ ಏನೋ ಕೆಲಸ ಬಂದುಬಿಡುತ್ತೆ. ಹಂಗೆ ನೋಡಿ, ಇಲ್ಲಿ ರನ್ನರ್ಸ್ ಎಲ್ಲ ಹಾಗೇನೇ ಇದೆ. ಅವಾಗ ಬೆಳಿಗ್ಗೆ ಸ್ವಲ್ಪ ಹೊತ್ತು ಗ್ರಾಫ್ಟ್ ಮಾಡಿದೆ, ಒಂದು 50 ಗಿಡ. ಆಮೇಲೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು. ನೋಡಿ, ನಾನಿವಾಗ ಇಲ್ಲಿ ಇನ್ನು ಮಳೆ ಸ್ವಲ್ಪ ಕಡಿಮೆ ಆಯಿತು, ಗ್ರಾಫ್ಟಿಂಗ್ ಕೆಲಸ ಶುರು ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಟಾಪ್ ಶೂಟನ್ನು ಯಾವ ಥರ ಗ್ರಾಫ್ಟ್ ಮಾಡೋದು ಕೂಡ ಇದರಲ್ಲಿ ತೋರಿಸ್ಕೊಡ್ತೀನಿ ಸಿಂಪಲ್ ಆಗಿ. ಹಾಗೆ ಇದೊಂದು 10 ಅಡಿ ಹೋಗಿರೋ ತೆಂಗಿನ ಮರ ಇದು. ಸೊ ಇದರಲ್ಲಿ ನೋಡಿ ಟಾಪ್ ಶೂಟ್ ಇದೆ. ಇವಾಗ ಇಲ್ಲಿಂದ ಬಂದಿದೆ ನೋಡಿ, ಕೆಳಗಡೆಯಿಂದ ಇಷ್ಟು ಹೈಟ್ ತನಕ ಬಂದಿದೆ. ಇದು ರನ್ನರಲ್ಲೇ ಬಂದಿರೋದು. ಇಲ್ಲಿ ಬಂದ ಮೇಲೆ ಅದು ಡಿವೈಡ್ ಆಗಿದೆ, ಅಂದರೆ ಕವಲುಗಳು ಬಂದಿದೆ. ಅಲ್ಲಿಂದ ತಿರ್ಗಾ ಇವಾಗ ಈಲ್ಡಿಂಗ್ ಬ್ರಾಂಚಸ್ ಬರೋದಕ್ಕೆ ಶುರುವಾಗಿದೆ. ಸೊ ಇದನ್ನು ನಾವು ಚೂಸ್ ಮಾಡಬೇಕು ಗ್ರಾಫ್ಟಿಂಗ್ ಮಾಡುವಾಗ. ಇಲ್ಲಿ 2 ಇದೆ ನೋಡಿ. ಸೊ ಇದನ್ನು ನಾವು ಟಾಪ್ ಶೂಟ್ ಆಗಿ ಯೂಸ್ ಮಾಡ್ಬೋದು. ಏನಕ್ಕಂತ ಹೇಳಿದ್ರೆ ಆ ಚಿಗುರಲ್ಲೂ ಕೂಡ ಅಷ್ಟೇ ಹೊಸದಾಗಿ ಬರ್ತಾ ಇರೋ ಸೈಡ್ ಬ್ರಾಂಚಸ್ ಇರುತ್ತೆ. ಸೊ ಆ ಥರ ಟಾಪ್ ಕಟ್ಟಿಂಗ್ಸ್ಗಳನ್ನು ನಾವು ಯೂಸ್ ಮಾಡಬೇಕು. ನೀವು ಟಾಪ್ ಶೂಟ್ ಡೈರೆಕ್ಟಾಗಿ ಪ್ಲಾಂಟ್ ಮಾಡ್ತೀರಾ ಅಥವಾ ಗ್ರಾಫ್ಟ್ ಮಾಡ್ತೀರಾ ಅಂತಾದರೆ ಈ ಥರದ ಟಾಪ್ ಶೂಟ್ಗಳನ್ನು ಸೆಲೆಕ್ಟ್ ಮಾಡಬೇಕು. ಬನ್ನಿ, ಆಗಿದ್ರೆ ಇದನ್ನು ಇವಾಗ ತೊಗೊಂಡೋಗೋಣ. ನೋಡಿ, ಇದು ಕೂಡ ಟಾಪ್ ಶೂಟ್ ಆಗಿ ಯೂಸ್ ಮಾಡ್ಕೋಬೋದು. ಇದು 1-1.5 ತಿಂಗಳ ಹಿಂದೆ ಇಲ್ಲಿ PVC ಪೋಲ್ಗಳಲ್ಲಿ ಪ್ಲಾಂಟ್ ಮಾಡಿರೋದು. ಸೊ ಅದು ಟಾಪ್ ಶೂಟನ್ನೇ ಪ್ಲಾಂಟ್ ಮಾಡಿದ್ದು. ಅದು ಇವಾಗ ಹೀಗೆ ಚಿಗುರ್ಕೊಂಡು ಬರ್ತಾ ಇದೆ ನೋಡಿ. ನೋಡಿ, ಈ ಥರ ಸೈಡ್ ಬ್ರಾಂಚಸ್ ಇರಬೇಕು. ಸೊ ಇವಾಗ ನಾವು ಇದನ್ನು ಚೂಸ್ ಮಾಡ್ತಿದ್ರು, ಇಲ್ಲಿಂದ ಅಥವಾ ಇಲ್ಲಿಂದ ಕಟ್ ಮಾಡಿ ಗ್ರಾಫ್ಟ್ ಮಾಡ್ಬೋದು. ಬಟ್ ನಾನು ಇದನ್ನು ಮಾಡಲ್ಲ, ಅದು ಚೆನ್ನಾಗಿ ಬರ್ತಾ ಇದೆ. ಅದಕ್ಕೋಸ್ಕರ ಕಟ್ ಮಾಡಿದ್ರು ಕೂಡ ಖಂಡಿತವಾಗ್ಲೂ ಚಿಗುರುತ್ತೆ ಇನ್ನು ಮಳೆಗಾಲದಲ್ಲಿ. ಆದರೂ ಕೂಡ ಇಷ್ಟು ಚೆನ್ನಾಗಿರೋದನ್ನು ನನಗೆ ಕಟ್ ಮಾಡೋದಕ್ಕೆ ಮನಸ್ಸಿಲ್ಲ. ಅಲ್ಲಿ ತೆಂಗಿನ ಮರದಲ್ಲಾದರೆ ಪರವಾಗಿಲ್ಲ, ಅದನ್ನು ಕಟ್ ಮಾಡಿದ್ರು ಅಲ್ಲಿ ಹೈಟ್ ಹೋಗೋದಕ್ಕೂ ಜಾಗನೂ ಇಲ್ಲ ಅದಕ್ಕೆ. ಸೊ ಹಂಗೆ ಅದನ್ನೇ ತೆಗಿಯೋಣ ಇವಾಗ. ನಿಮಗೆ ಟಾಪ್ ಶೂಟ್ ಗಿಡಗಳನ್ನು ಅಲ್ಲಿ ಇಲ್ಲಿ ಹುಡ್ಕೋ ಬದಲು ನಮ್ಮ ತೋಟದಲ್ಲಿ ಇರೋದನ್ನೇ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಏನಕ್ಕೆ ಅಂತ ಹೇಳಿದ್ರೆ ಅದು ಜಾಸ್ತಿಯಾಗಿ ಯಾರೂ ಸೇಲ್ ಮಾಡಲ್ಲ. ಏನಕ್ಕಂದರೆ ಅದು ಈಲ್ಡಿಂಗ್ ಬ್ರಾಂಚಸ್ಸೇ ಇರುತ್ತಲ್ವ ಅದರಲ್ಲಿ. ಸೊ ಅದು ಇಳುವರಿಗಂತೂ ಖಂಡಿತವಾಗ್ಲೂ ಸ್ವಲ್ಪ ಮಟ್ಟಿಗಾದರೂ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ನಾನು ಇವಾಗ ಇಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದರಿಂದ ಒಂದು ಬಾರಿ ಆಲ್ರೆಡಿ ತೆಗೆದಿದ್ದೆ ನಾನು. ಇವಾಗ ಅಲ್ಲಿ ಲಾಸ್ಟ್ ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ಅಲ್ಲ, ಒಂದು 100 ಗಿಡಗಳನ್ನು ರೆಡಿ ಮಾಡಿರೋದು. ಸೊ ಅದರಲ್ಲಿ ಇಲ್ಲಿಂದ ತಗೊಂಡೋಗಿರೋ ಕಟ್ಟಿಂಗ್ಸ್ಗಳು ಕೂಡ ಇತ್ತು. ಹಂಗೆ ಇವಾಗ ಇದರಿಂದ 2ನ್ನೇ ತೆಗಿತೀನಿ, ಇನ್ನೊಂದನ್ನು ಹಾಗೆ ಬಿಡ್ತೀನಿ ಇವಾಗ. ಏನಕ್ಕಂದರೆ ಸ್ವಲ್ಪ ಅದು ತಿನ್ನಾಗಿದೆ, ಅದಕ್ಕೋಸ್ಕರ ಇನ್ನು ಚೆನ್ನಾಗಿ ಬರಲಿ ಬೆಳ್ಕೊಂಡು. ಬನ್ನಿ ಗ್ರಾಫ್ಟಿಂಗ್ ಮಾಡೋ ಕಡೆ ಹೋಗೋಣ. ಇದ್ರ ಬಗ್ಗೆ ಹೇಳ್ತೀನಿ ಯಾವ ಥರ ಗ್ರಾಫ್ಟ್ ಮಾಡೋದು ಅಂತ. ನೋಡಿ, ಈ ಥರ ಕಟ್ಟಿಂಗ್ಸ್ಗಳನ್ನು ತಗೊಂಡಿದ್ದೀನಿ. ಇದನ್ನು ಹಿಪ್ಪಲಿಗೆ ಗ್ರಾಫ್ಟ್ ಮಾಡಬೇಕು. ನಾರ್ಮಲಾಗಿ ರನ್ನರ್ಗಳಿಗೆ ಯಾವ ಥರ ಗ್ರಾಫ್ಟ್ ಮಾಡ್ತೀವಿ ಅದೇ ಥರ ಗ್ರಾಫ್ಟ್ ಮಾಡೋದು ಅಷ್ಟೇ, ಸಿಂಪಲಾಗಿ. ನನಗೆ ಇವಾಗ ಬೇರೆ ರನ್ನರ್ಸ್ಗಳು ಆಲ್ರೆಡಿ ಕಟ್ ಮಾಡಿರೋದಿದೆ, ಅದಕ್ಕೋಸ್ಕರ ಒಂದು ತೋರಿಸೋದಕ್ಕೋಸ್ಕರ ಇವಾಗ 2 ಗ್ರಾಫ್ಟಿಂಗನ್ನು ಮಾಡ್ತೀನಿ. ಬನ್ನಿ ಇವಾಗ
ಈ ಥರ ಒಂದು ಹಿಪ್ಪಲಿ ಗಿಡವನ್ನು ತಗೊಂಡಿದ್ದೀನಿ. ಸುಮಾರಾಗಿ ಗ್ರಾಫ್ಟ್ ಮಾಡೋ ನಮ್ಮ ಟಾಪ್ ಶೂಟ್ನ ಕಡ್ಡಿ ಎಷ್ಟು ತೋರ ಇರುತ್ತೆ ಸೊ ಅಷ್ಟೇ ದಪ್ಪಕ್ಕೆ ಇದು ಕೂಡ ಇರಬೇಕು, ಆವಾಗ ನೀಟಾಗಿ ಮ್ಯಾಚ್ ಆಗುತ್ತೆ. ಹಾಗೆಯೇ ಇದರ ಬೇರುಗಳೆಲ್ಲ ಜಾಸ್ತಿ ಆಗಿದ್ರೆ ತೆಕ್ಕೋಬೋದು. ಹಾಗೆಯೇ ಇಲ್ಲಿ ಎಲೆಗಳು, ಹೆಚ್ಚಿನ ಎಲೆಗಳನ್ನು ಕೂಡ ತೆಕ್ಕೋಬೋದು. ಇದನ್ನು ಈ ಥರ ಸೀಳ್ಕೊಂಡು ಇದನ್ನು ವಿ ಶೇಪ್ಗೆ ನಾವು ಸ್ಕಿನ್ನನ್ನು ತೆಗಿಬೇಕಾಗತ್ತೆ. ನೋಡಿ ಈ ಥರ ಕಾಣಿಸುತ್ತೆ, ನೋಡಿ ಈ ಥರ ಕಾಣಿಸ್ಬೇಕದು. ಸೊ ಈ ಲೆಂತ್ ಮತ್ತು ಇಲ್ಲಿ ನಾವು ಈ ಥರ ಕಟ್ ಮಾಡ್ತೀವಲ್ಲ ಆ ಲೆಂತ್ ಸೇಮ್ ಇರಬೇಕು. ಸೊ ಆಮೇಲೆ ಈ ಥರ ಆ ಪ್ಲೇಸ್ಗೆ ಫಿಕ್ಸ್ ಮಾಡ್ಕೋಬೇಕು ಇದನ್ನು. ಆಮೇಲೆ ನೆಕ್ಸ್ಟ್ ಕೆಲಸ ಅಂದರೆ ಪ್ಲಾಸ್ಟಿಕನ್ನು ರ್ಯಾಪ್ ಮಾಡೋದು. ಕೆಳಗಡೆಯಿಂದ ಈ ಥರ ರ್ಯಾಪ್ ಮಾಡ್ಕೊಂಡು ಬಂದರೆ ಆಯಿತು. ನೀವು ಯಾವತ್ತೂ ಅಷ್ಟೇ ಇಲ್ಲಿ ಗಂಟು ಹಾಕಬೇಡಿ. ಏನಕ್ಕೆ ಅಂತ ಹೇಳಿದ್ರೆ ಅದು ಬೇಗನೆ ಟೈಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಹಿಪ್ಪಲಿಗೆ ಈ ಥರ ಒಂದು ಗಂಟನ್ನು ಹಾಕ್ಬಿಡಿ ಪ್ಲಾಸ್ಟಿಕಲ್ಲಿ. ಇನ್ ಕೇಸ್ ನಿಮ್ಮ ಈ ಪ್ಲಾಸ್ಟಿಕನ್ನು ತೆಗೆಯೋದು ಮರ್ತೋದ್ರೂ ಕೂಡ ಆವಾಗ ಸ್ವಲ್ಪ ಬಿಸಿಲೆಲ್ಲ ಬಿದ್ದಾಗ ಅದು ಕಟ್ ಆಗಿಬಿಡುತ್ತೆ ತಂತಾನೆ. ಇಲ್ಲೇ ನಾವು ಜಾಸ್ತಿಯಾಗಿ ಒಂದು 5 ರಿಂದ 6 ಬಾರಿ ಈ ಥರ ರೌಂಡ್ ಹಾಕಿ ಟೈಟ್ ಮಾಡಿದ್ರೆ ಅದು ಬಿಸಿಲು ಬಿದ್ದಾಗ ಕಟ್ ಆಗೋದು ತುಂಬಾ ಟೈಮ್ ಹಿಡಿಸುತ್ತೆ. ಅಂಥ ಟೈಮಲ್ಲಿ ಇಲ್ಲಿಂದ ಇದು ಬೆಳೀತಾ ಬೆಳೀತಾ ಇಲ್ಲಿ ಟೈಟ್ ಆಗಿ ಕಾಳು ಮೆಣಸಿನ ಕಡ್ಡಿನೇ ಕಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸಿಂಪಲ್ ಆಗಿದೆ. ನಾವು ನಾರ್ಮಲ್ ಆಗಿ ರನ್ನರನ್ನು ಸಿಂಗಲ್ ನೋಡ್ ಅಥವಾ ಡಬಲ್ ನೋಡ್ ಈ ಥರ ಕಡ್ಡಿಗಳನ್ನು ಇಲ್ಲೇ ಗ್ರಾಫ್ಟ್ ಮಾಡ್ತೀವಿ. ಸೊ ಅದೇ ಥರ ಗ್ರಾಫ್ಟ್ ಮಾಡೋದು ಇದನ್ನು ಕೂಡ, ಟಾಪ್ ಶೂಟನ್ನು ಕೂಡ. ವ್ಯತ್ಯಾಸ ಏನೂ ಇಲ್ಲ ಅದರಲ್ಲಿ. ಬಟ್ ಇದು ಗ್ರಾಫ್ಟ್ ಮಾಡಾದ್ಮೇಲೆ ಸ್ವಲ್ಪ ಕವರ್ ಮಾಡಿ ಇಡಬೇಕು ಇದನ್ನು. ನಾರ್ಮಲ್ ಆಗಿ ರನ್ನರ್ ಕಡ್ಡಿಗಳಿಗೆ ಕ್ಯಾಪ್ ಹಾಕೋ ಥರ ಕ್ಯಾಪ್ ಹಾಕೋದಕ್ಕೆ ಆಗಲ್ಲ. ನಾನು ಈ ಬಾರಿ ಟ್ರೈ ಮಾಡುವಾಗ ಸುಮಾರೊಂದು 100 ಗಿಡಗಳು ಇವಾಗ ಆಲ್ರೆಡಿ ಬದುಕಿದೆ. ಇನ್ನು ಉಳಿದಿರೋದು ನಾವು ಪ್ಲಾಸ್ಟಿಕ್ ಕವರ್ ಮಾಡಿ ಇಟ್ಟಿರೋದ್ರಲ್ಲಿ ಇದೆ. ಇನ್ನು ಒಂದು 60 ಗಿಡಗಳಿದೆ ಅದರಲ್ಲಿ. ಸೊ ಚೆನ್ನಾಗಿ ಸೆಕೆ ಇರುವಾಗ ಚೆನ್ನಾಗಿ ಬದುಕಿದೆ, ಸಕ್ಸಸ್ ರೇಟ್ ಕೂಡ ಚೆನ್ನಾಗಿತ್ತು. ಬಟ್ ಇವಾಗ ನಾನು ಮಾಡ್ತಾ ಇದ್ದೀನಲ್ವ, ಸೊ ಇವಾಗ ಮಳೆ ಶುರುವಾಗಿದೆ. ಇನ್ನು ಗೊತ್ತಿಲ್ಲ, ಮುಂದಿನ 10 ದಿನಗಳು ಸ್ವಲ್ಪ ಮಳೆ ಜಾಸ್ತಿ ಇದ್ರೆ ಏನಾಗುತ್ತೆ ಅಂತ ನೋಡಬೇಕು. 10ಕ್ಕಿಂತ ಜಾಸ್ತಿ ಗ್ರಾಫ್ಟ್ ಮಾಡಿದ್ದು ಇದೆ ಮೊದಲ ಬಾರಿ. ಲಾಸ್ಟ್ ಇಯರು ಅಷ್ಟೇ ಸ್ವಲ್ಪ ಟ್ರಯಲ್ಗಂತ ಮಾಡಿರೋದು, ಅದು ಚೆನ್ನಾಗಿ ಬಂದಿದೆ. ಇದರಲ್ಲಿ ಇನ್ನೊಂದೇನೆಂದರೆ ರನ್ನರ್ ಕಡ್ಡಿಗಳಾದರೆ ಇಷ್ಟೇ ಹೈಟ್ ಬರುತ್ತೆ, ನಮಗೆ ಸ್ಪೀಡಾಗಿ ಪ್ಲಾಸ್ಟಿಕನ್ನು ರ್ಯಾಪ್ ಮಾಡೋದಕ್ಕಾಗುತ್ತೆ, ಸುಂದೋದಕ್ಕಾಗುತ್ತೆ. ಬಟ್ ಹೈಟ್ ಇರೋವಾಗ, ಟಾಪ್ ಶೂಟ್ ಹೈಟ್ ಇರುತ್ತಲ್ವ, ಸೊ ಕೆಲಸ ನಿಧಾನ ಆಗುತ್ತೆ ಇದರಲ್ಲಿ. ಬೇಗನೆ ಈ ಥರ ಸುಂದ್ಕೊಂಡು ಹೋಗೋದಕ್ಕಾಗಲ್ಲ. ನೋಡೋದಕ್ಕೆ ಈ ಥರ ಕಾಣಿಸುತ್ತೆ ಇವಾಗ ಗ್ರಾಫ್ಟ್ ಮಾಡಿರೋದು. ಇನ್ನು ನಾವು ಪ್ಲ್ಯಾಂಟ್ ಮಾಡುವಾಗ ಇದು ಚಿಗುರುಕೊಳ್ಳೋದು ಗೊತ್ತಾಗುತ್ತೆ, ಎಲೆಗಳ ಸೈಜ್ ಎಲ್ಲ ದೊಡ್ಡದಾಗುತ್ತಲ್ವ. ಸೊ ಆಮೇಲೆ ಸುಮಾರಾಗಿ ಒಂದು ಬಿಸಿಲಿರೋ ಟೈಮಲ್ಲಂತೂ 20 ದಿನಗಳು ಬೇಕಿತ್ತು ನಾನು ನೋಡಿರೋ ಪ್ರಕಾರ. ಸೊ ಹಂಗೇನೆ ಇನ್ನು ಪ್ಲ್ಯಾಂಟ್ ಮಾಡುವಾಗ ಈ ಗಂಟಿದೆ ಅಲ್ವ, ಇಲ್ಲಿ ತನಕ ಮಣ್ಣು ಹಾಕಿ ಪ್ಲ್ಯಾಂಟ್ ಮಾಡಿದ್ರೆ ಆಯಿತು. ಅವಾಗ ಇಲ್ಲಿಂದೆಲ್ಲ ಬೇರುಗಳೆಲ್ಲ ಬಂದು ಗ್ರೋತ್ ಚೆನ್ನಾಗಿ ಬರುತ್ತೆ. ಬನ್ನಿ ಇದನ್ನು ಆ ಪ್ಲಾಸ್ಟಿಕ್ ಕವರ್ ಒಳಗಡೆ ಇಡ್ತೀನಿ. ಇದು ಟ್ರಯಲ್ಗೋಸ್ಕರ ನೋಡಿ ಈ ಥರ ನಾನು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಹಾಕಿ ಇಟ್ಟಿದ್ದೆ. ಸೊ ಅದು ಇವಾಗ ಒಂದು 15-18 ದಿನ ಆಗ್ತಾ ಬಂತು ಅನಿಸುತ್ತೆ. ಮಿನಿಮಮ್ ಒಂದು 25 ಡೇಸ್ ಬೇಕು ಚೆನ್ನಾಗಿ ಬಿಸಿಲಿರೋ ಟೈಮಲ್ಲಿ. ಬಟ್ ಇವಾಗ ಸ್ವಲ್ಪ ಮಳೆ ಶುರುವಾಗಿದೆ ಪ್ರತಿದಿನ ಸಂಜೆ. ಬಟ್ ಇವತ್ತಿಂದ ಹಗಲು ಕೂಡ ಬರ್ತಾ ಇದೆ. ಮುಂದೆ ಮಳೆಗಾಲದಲ್ಲಿ ಯಾವ ಥರ ಆಗುತ್ತೆ ಗೊತ್ತಿಲ್ಲ. ಸೊ ಅದು ಕೂಡ ಟ್ರಯಲ್ ಮಾಡಿ ನೋಡೋಣ, ಸಕ್ಸಸ್ ಆದರೆ ಆಯ್ತು. ನೋಡಿ 10 ದಿನ ಆದರೂ ಕೂಡ ಇದು ಚೆನ್ನಾಗಿ ಚಿಗುರ್ಕೊಂಡೇ ಇದೆ, ಅಂದರೆ ಹಸಿಯಾಗಿ ಇದೆ. ತೋರಿಸ್ತೀನಿ ಬನ್ನಿ. ನೋಡಿ ಇದು ಇವಾಗ ಸುಮಾರು ಒಂದು 10 ರಿಂದ 12 ದಿನ ಆಗಿದೆ. ಯಾವುದು ಕೂಡ ಸತ್ತೋಗಿಲ್ಲ, ಹಸಿರಾಗಿ ಇದೆ. ಅದಕ್ಕೋಸ್ಕರ ಸಕ್ಸಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವಾಗ 2 ಗ್ರಾಫ್ಟ್ ಮಾಡಿರೋದಿದೆ ಅಲ್ವಾ, ಅದನ್ನು ಕೂಡ ಇದರ ಒಳಗಡೆ ಇಟ್ಬಿಟ್ಟು ಬಳ್ಳಿಯ ಸಹಾಯದಿಂದ ಕಟ್ಟಿಬಿಡ್ತೀನಿ. ಸರಿಯಾಗಿದ್ದರೆ ನಾನಿನ್ನು ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಸಿಗೋಣ, ಅಲ್ಲಿ ತನಕ ನಮಸ್ಕಾರ.